ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ. ದೇಶದೆಲ್ಲೆಡೆ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ. ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದ ಹಬ್ಬ ಇವತ್ತು ಸುದಿನ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ತಿರಂಗ ಹಾರಾಡಲಿದೆ. ಸ್ವಾತಂತ್ರ್ಯೋತ್ಸವಕ್ಕೆ ದೆಹಲಿಯ ಕೆಂಪು ಕೋಟೆ ಸಜ್ಜಾಗಿದೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ 5,000 ವಿಶೇಷ ಅತಿಥಿಗಳು, ಸಾರ್ವಜನಿಕರು, ಯುವಕರು ಸೇರಿದಂತೆ 27,000 ಜನರು ಭಾಗಿಯಾಗ್ತಾರೆ. ಹಾಗಾಗಿ ದೇಶದೆಲ್ಲೆಡೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮರೆ ಮಾಡಿದೆ. ಆಗಸ್ಟ್ 15, 2026 ಇವತ್ತು ಭಾರತ ತನ್ನ 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ದೇಶದಾದ್ಯಂತ ಇವತ್ತು ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ರಾರಾಜಿಸಲಿದೆ. ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯದ 79 ವರ್ಷಗಳನ್ನು ಗುರುತಿಸುವುದರ ಮೂಲಕ ದೇಶದಾದ್ಯಂತ ರಾಷ್ಟ್ರೀಯ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಆಚರಣೆಯನ್ನ ಮಾಡಲಾಗುತ್ತೆ. ನವದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ 13ನೇ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆಯು 2047ರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಯುವ ಶಕ್ತಿ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. ಇದರ ಜೊತೆಗೆ ರಾಷ್ಟ್ರೀಯ ಹಾಡು ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವವನ್ನು ಗುರುತಿಸುವುದಕ್ಕೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಮೊದಲ ಬಾರಿಗೆ ಅಧಿಕೃತ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಕೆಂಪು ಕೋಟೆಯಲ್ಲಿ ವಂದೇ ಮಾತರಂ ನೇರ ಪ್ರಸಾರ ಮಾಡಲಾಗುತ್ತೆ. ಪ್ರಧಾನಿ ಮೋದಿಯವರ ಭಾಷಣದ ನಂತರದಲ್ಲಿ ಎನ್ಸಿಸಿ ಕೆಡೆಟ್ಗಳು ಹಾಗೆ ಮೈ ಭಾರತ್ ಸ್ವಯಂ ಸೇವಕರು ಔಪಚಾರಿಕ ಪ್ರದರ್ಶನವನ್ನ ನೀಡ್ತಾರೆ. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಸಾಗಿದೆ. ಈ ವರ್ಷ ಸಮಾರಂಭವು ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು ಹಾಗೆ ತಂತ್ರಜ್ಞಾನವನ್ನು ಸಹ ಪ್ರದರ್ಶಿಸಲಿದೆ. ಸಮಾರಂಭದಲ್ಲಿ ಬಳಸಲಾಗುವಂತಹ ಪ್ರಮುಖ ಉಪಕರಣಗಳು ಮೊದಲ ಬಾರಿಗೆ ಸಂಪೂರ್ಣವಾಗಿ ಸ್ಥಳೀಯವಾಗಿರಲಿದೆ. ಇದೇ ಬಹಳಷ್ಟು ವಿಶೇಷ. ಇನ್ನು ಸಾಂಪ್ರದಾಯಿಕ 21 ಗನ್ ಸಲ್ಯೂಟ್ ಅನ್ನು ಭಾರತೀಯ ನಿರ್ಮಿತ 105mm ಲೈಟ್ ಫೀಲ್ಡ್ ಗನ್ಗಳಿಂದ ಹಾರಿಸಲಾಗುತ್ತೆ. ಈ ಸಲ್ಯೂಟ್ ಅನ್ನು 1721 ಫೀಲ್ಡ್ ಬ್ಯಾಟರಿಯಿಂದ ಸಲ್ಲಿಸಲಾಗುತ್ತೆ. ಇದು ಸಮಾರಂಭದ ಸ್ಥಳೀಯ ಸ್ವರೂಪವನ್ನ ಎತ್ತಿ ತೋರಿಸುತ್ತೆ. ಒಟ್ಟಾರೆಯಾಗಿ ಧ್ವಜಾರೋಹಣದ ಸಮಯದಲ್ಲಿ ಪ್ರಧಾನಿ ಮೋದಿಯವರಿಗೆ ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಸಹಾಯವನ್ನು ಮಾಡ್ತಾರೆ. ತ್ರಿವರ್ಣ ಧ್ವಜ ಹಾರಿಸಿದ ತಕ್ಷಣ 2 Mi-17 ಹೆಲಿಕಾಪ್ಟರ್ಗಳು ಸ್ಥಳದಲ್ಲಿಯೇ ಹೂವುಗಳ ಸುರಿಮಳೆಗೈಯಲಿದೆ. ಸುಮಾರು 5,000 ವಿಶೇಷ ಅತಿಥಿಗಳು, 2,500 ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿ ಕೆಡೆಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ತಂತ್ರಜ್ಞಾನದ ಬಳಕೆಯೂ ಕೂಡ ಈ ವರ್ಷದ ಸಮಾರಂಭದ ಪ್ರಮುಖವಾದಂತಹ ಅಂಶ. ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಇಂಡಿಯಾ ಭಾಷಣಿ ಅಪ್ಲಿಕೇಶನ್ ಬಳಸಿ ಪ್ರಧಾನಿ ಭಾಷಣವನ್ನು ನೈಜ ಸಮಯದಲ್ಲಿ 22 ಭಾರತೀಯ ಭಾಷೆಗಳಿಗೂ ಕೂಡ ಅನುವಾದವನ್ನು ಮಾಡಲಾಗುತ್ತೆ. ದೇಶದ ವಿವಿಧ ಭಾಗಗಳಲ್ಲಿರುವ ಜನರಿಗೆ ಮಾತೃಭಾಷೆಯಲ್ಲಿ ಪ್ರಧಾನಮಂತ್ರಿಯವರ ಸಂದೇಶವನ್ನು ತಲುಪಿಸುವುದಕ್ಕೆ ಸಹಾಯವನ್ನು ಮಾಡಲಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಸಂದೇಶವನ್ನು ಸಾರಲಿದೆ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆಯ 2ನೆಯ ಪ್ರಮುಖ ಸಂದೇಶ ಅಂದರೆ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಯುವಕರ ಪಾತ್ರದ ಮೇಲೆಯೂ ಕೂಡ ಕೇಂದ್ರೀಕರಿಸುತ್ತೆ. 2047ರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಯುವ ಶಕ್ತಿ ಎಂಬ ಘೋಷಣೆಯ ಅಡಿಯಲ್ಲಿ ದೇಶದ ಯುವ ಜನಸಂಖ್ಯೆಯ ಸಾಮರ್ಥ್ಯ, ವಿಶೇಷವಾಗಿ ಜನ್ಸಿ ಉದ್ಯಮಿಗಳು ಮತ್ತು ನಾವೀನ್ಯತೆ ಆಧಾರಿತ ಯುವಕರು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಂಥ ನಿರ್ಣಾಯಕ ಅಡಿಪಾಯವಾಗಿ ಎತ್ತಿ ತೋರಿಸಲಿದೆ. ಒಟ್ಟಾರೆಯಾಗಿ ಎಲ್ಲೆಡೆಯೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆ ಮನೆ ಮಾಡ್ತಾ ಇದೆ. ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದ ಹಬ್ಬ ಇದು. ಹಾಗಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಮಹನೀಯರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಒಟ್ಟಾರೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ತಿರಂಗ ಹಾರಾಟ ನಡೆಯಲಿದೆ. ಸ್ವಾತಂತ್ರ್ಯೋತ್ಸವಕ್ಕೆ ದೆಹಲಿಯ ಕೆಂಪು ಕೋಟೆಯೂ ಕೂಡ ಸಜ್ಜಾಗಿದೆ. ಸಾಕಷ್ಟು ಜನ ಅತಿಥಿಗಳು ಕೂಡ ಭಾಗಿಯಾಗ್ತಾರೆ. ಇನ್ನು ಸಾಕಷ್ಟು ಕಡೆ ಇವತ್ತು ಧ್ವಜ ಹಾರಿಕೆ ಆಗಲಿದೆ, ಫ್ಲಾಗ್ ಹಾಯ್ಸ್ಟ್ ನಡೆಯುತ್ತೆ. ಶಾಲಾ ಕಾಲೇಜಿನಿಂದ ಹಿಡಿದು ಕಚೇರಿಗಳಲ್ಲಿಯೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತೆ.
ಸ್ವಾತಂತ್ರ್ಯೋತ್ಸವಕ್ಕಾಗಿ ಒಂದು ಕಡೆ ದೆಹಲಿಯ ಕೆಂಪು ಕೋಟೆಯೂ ಕೂಡ ಸಜ್ಜಾಗಿದೆ. ಸಕಲ ರೀತಿಯಲ್ಲಿ ಸಿದ್ಧತೆಗಳು ಆಗದೆ ವಿವಿಧ ಕ್ಷೇತ್ರಗಳ 5,000ಕ್ಕೂ ಹೆಚ್ಚು ವಿಶೇಷ ಅತಿಥಿಗಳು ಕೂಡ ಭಾಗಿಯಾಗ್ತಾರೆ. ಸಾರ್ವಜನಿಕರು, ಯುವಕರು ಸೇರಿದಂತೆ 27,000 ಜನರು ಕೂಡ ಭಾಗಿಯಾಗ್ತಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಈಗ ಮನೆ ಮಾಡಿದೆ. ಸಾರ್ವಜನಿಕರು ಭಾಗಿಯಾಗ್ತಾರೆ, ಯುವಕರು ಸೇರ್ತಾರೆ. 27,000ಕ್ಕೂ ಕೂಡ ಹೆಚ್ಚು ಜನರು ಭಾಗಿಯಾಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಕೆಂಪು ಕೋಟೆಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನೇತೃತ್ವವನ್ನು ವಹಿಸಲಿದ್ದಾರೆ. ಈ ವರ್ಷದ ರಾಷ್ಟ್ರೀಯ ಉತ್ಸವವು ಬಹಳ ವಿಶೇಷವಾದಂಥ ಮಹತ್ವವನ್ನು ಪಡೆದುಕೊಂಡಿದೆ. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಗೀತೆಯ 150ನೇ ವಾರ್ಷಿಕೋತ್ಸವವನ್ನು ಸಹ ಆಚರಣೆಯನ್ನು ಮಾಡಲಾಗುತ್ತೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಯುವಕರ ಪಾತ್ರ ಮತ್ತು ಶಕ್ತಿಯನ್ನು ಆಚರಣೆಗಳು ನಿರ್ದಿಷ್ಟವಾಗಿ ಎತ್ತಿ ತೋರಿಸ್ತಾ ಇದೆ. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಆ ಒಂದು ಸಂಕಲ್ಪಕ್ಕೆ ಯುವ ಶಕ್ತಿ ಪ್ರಮುಖವಾದಂಥ ಅಡಿಪಾಯ ಅನ್ನುವಂಥ ವಿವರಿಸುವ ಈ ಕಾರ್ಯಕ್ರಮ ದೇಶದ ಯುವಕರ ಆಕಾಂಕ್ಷೆಗಳು ಮತ್ತು ಕೊಡುಗೆಗಳನ್ನು ಎತ್ತಿ ತೋರಿಸುತ್ತೆ. ಸರ್ಕಾರದ ಸಾಧನೆಗಳು ಮತ್ತು ಭವಿಷ್ಯದ ಆದ್ಯತೆಗಳನ್ನು ಭಾಷಣದ ಮೂಲಕ ಕೊಂಡಾಡಲಾಗುತ್ತೆ. ಹಾಗಾಗಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ಸಾಗಿದೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ, ಬಲಿದಾನವನ್ನು ಮಾಡಿದಂಥ ಮಹಾನೀಯರನ್ನು ಸ್ಮರಿಸುವಂತಹ ಅರ್ಥಪೂರ್ಣ ದಿನ. 2026ರ ಆಗಸ್ಟ್ 15ರಂದು ಭಾರತವು ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವುದಕ್ಕೆ ಸಜ್ಜಾಗಿದೆ. 1947ರ ಮೊದಲ ಆಚರಣೆಯಿಂದ ಲೆಕ್ಕ ಹಾಕಿದ್ರೆ ಇದು 80ನೆಯ ಆಚರಣೆಯಾಗುತ್ತೆ. ಅದರಿಂದ 1947ರಿಂದ 2026ರ ನಡುವೆ 79 ವರ್ಷಗಳು ಕಳೆದಿರೋದ್ರಿಂದ ದೇಶವು ಸ್ವತಂತ್ರವಾಗಿ 79 ವರ್ಷಗಳನ್ನು ಪೂರೈಸಿದಂತಾಗತ್ತೆ. ಹೀಗಾಗಿ 2026ರ ಆಗಸ್ಟ್ 15 ಭಾರತದ 80ನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ 79 ವರ್ಷಗಳ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಆಗಸ್ಟ್ 15, 2026ರಂದು ಭಾರತ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಿದೆ. ದೇಶವು ಆಚರಿಸ್ತಾ ಇರುವುದು 79ನೇ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಪ್ರಧಾನಿ ಮೋದಿಯವರ ಆಗಮನ ಆಗದೆ ದೆಹಲಿಯ ಕೆಂಪು ಕೋಟೆಯಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಗೆ ಬೇಕಾದಂಥ ಸಕಲ ಸಿದ್ಧತೆಗಳು ಕೂಡ ಆಗದೆ, ಬಹಳ ವಿಜೃಂಭಣೆಯಿಂದ ತಯಾರಿಗಳು ಆಗದೆ ಕೆಂಪು ಕೋಟೆಗೆ ಪ್ರಧಾನಿ ಆಗಮಿಸ್ತಾರೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ವಿಶೇಷ ಅತಿಥಿಗಳು ಕೂಡ ಭಾಗಿಯಾಗ್ತಾರೆ. ಭಾಷಣಕ್ಕಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾದಿದ್ದಾರೆ. ದೆಹಲಿಯ ಕೆಂಪು ಕೋಟೆಯಲ್ಲಿ ಬಹಳ ವಿಶೇಷವಾಗಿ ಎಂದಿನಂತೆ ಸ್ವಾತಂತ್ರ್ಯ ದಿನಾಚರಣೆಗೆ ಇವತ್ತು ಕೂಡ ಸಜ್ಜಾಗಿದೆ. ಹಾಗೆ ಪ್ರಧಾನಿ ಮೋದಿಯವರ ಆಗಮನ ಆಗ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಲುವಾಗಿ ದೆಹಲಿಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಎಲ್ಲೆಡೆಯೂ ಕೂಡ ಇದೇ ರೀತಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯನ್ನು ಮಾಡಲಾಗುತ್ತೆ. ಹಾಗೆ ದೆಹಲಿಯ ಕೆಂಪು ಕೋಟೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ಇದೀಗ ಆಚರಣೆಯನ್ನು ಮಾಡಲಾಗುತ್ತೆ. 1947 ಒಂದನೇ ಸ್ವಾತಂತ್ರ್ಯ ದಿನ ಅಂತ ಕರೆದ್ರೆ, 1948 ಎರಡನೇ ಸ್ವಾತಂತ್ರ್ಯ ದಿನ, ಹಾಗೆ 2025 79ನೇ ಸ್ವಾತಂತ್ರ್ಯ ದಿನ ಆದರೆ 2026 80ನೇ ಸ್ವಾತಂತ್ರ್ಯ ದಿನಾಚರಣೆ. 79 ವರ್ಷಗಳ ಸ್ವಾತಂತ್ರ್ಯ ಪೂರ್ಣಗೊಂಡಿದೆ. 2026ರ ಆಗಸ್ಟ್ 15ರಂದು ಭಾರತವು ತನ್ನ 80ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸ್ತಾ ಇದೆ. ಈ ಮಹತ್ವದ ದಿನ ನಾಡಿನ ವೀರ ಹಿರಿಯರ ತ್ಯಾಗವನ್ನು ಸ್ಮರಿಸಿ ಒಗ್ಗಟ್ಟಿನಿಂದ ಮುನ್ನಡೆಯುವಂತಹ ಒಂದು ದಿನ ಇದು. 2047ರ ವೇಳೆಗೆ ದೇಶವು ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯತ್ತ ಮುನ್ನಡೆಯುವಂಥ ಸಂಕಲ್ಪವನ್ನು ಪುನರುಚ್ಚರಿಸ್ತಾ ಇರುವಂಥ ಸಮಯದಲ್ಲಿ ಕೆಂಪು ಕೋಟೆಯಿಂದ ಪ್ರಧಾನಿ ಮೋದಿಯವರ ಸತತ 13ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಆಗಲಿದೆ. ಆಚರಣೆಯ ಇತಿಹಾಸ, ಸ್ಥಳೀಯವಾದಂಥ ಶಕ್ತಿ, ತಂತ್ರಜ್ಞಾನ ಮತ್ತು ಯುವ ಶಕ್ತಿಯನ್ನು ಒಂದೇ ರೀತಿಯಲ್ಲಿ ಪ್ರದರ್ಶನವನ್ನು ಮಾಡಲಾಗುತ್ತೆ. ವಿವಿಧ ಡಿಜಿಟಲ್ ಸ್ಟ್ರೀಮಿಂಗ್ ವೇದಿಕೆಗಳಲ್ಲಿಯೂ ಕೂಡ ಅಲ್ಲಿ ನಡೆಯುವಂತಹ ಕಾರ್ಯವೈಖರಿ ಸ್ವಾತಂತ್ರ್ಯ
ದಿನಾಚರಣೆಯ ಆಚರಣೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತೋರಿಸಲ್ಪಡಲಾಗತ್ತೆ. ದೇಶದಾದ್ಯಂತ ನಡೀತಾ ಇರುವಂತಹ ಕಾರ್ಯಕ್ರಮ.